ಬೆಂಗಳೂರು ಫಸ್ಟ್ಗೆ ಮತ್ತೊಮ್ಮೆ ಸ್ವಾಗತ. ಫ್ರೀ ಟೈಮ್ ಅಲ್ಲಿ ಏನ್ ಮಾಡ್ತೀರಾ? ಈ ಪ್ರಶ್ನೆಗೆ ಬಹುತೇಕರ ಬಾಯಲ್ಲಿ ತಕ್ಷಣ ಬರೋ ಉತ್ತರ ಅಂದ್ರೆ FM ಕೇಳ್ತೀವಿ ಅನ್ನೋದು. ಎಲ್ಲರ ಮೆಚ್ಚಿನ ರೆಡ್ FMಗೆ ಹೊಸ RJ ಆಯ್ಕೆ ಆಗಿದ್ದಾರೆ. ರೆಡ್ FM ನಲ್ಲಿ ನಾಳೆಯಿಂದ ನೀವು ನೂತನ RJಯ ವಾಯ್ಸ್ ಕೇಳಬಹುದು. ಎಸ್, ಈಗಾಗಲೇ ರೆಡ್ FM ನ ನೂತನ RJಗಾಗಿ 4 ಜನರ ನಡುವೆ ಪೈಪೋಟಿ ನಡೀತಾ ಇತ್ತು. ನೂತನ RJ ಆಗಿ ಪಲ್ಲವಿ ಆಯ್ಕೆಯಾದರು. ಇನ್ಯಾರು ಅಲ್ಲ, ಪಲ್ಲವಿ. ಜೋರಾದ ಚಪ್ಪಾಳೆ. ಆ್ಯಕ್ಚುಲಿ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆಗ್ತೀನಿ ಅಂತ, ಯಾಕೆಂದರೆ ಕ್ಲೋಸ್ ಕಾಂಪಿಟೇಷನ್ ಇತ್ತು. ತುಂಬ ಜನ 4 ಜನ ಫೈನಲಿಸ್ಟ್ಗಳಲ್ಲಿ ಆ 4 ಜನ ತುಂಬ ಸ್ಟ್ರಾಂಗ್ ಕಂಟೆಂಡರ್ಸ್ ಇದ್ದರು. ಸೊ ಅವ್ರ ಮಧ್ಯೆ ನಾನು ಗೆದ್ದಿದ್ದೀನಿ. ತುಂಬ 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 ಹೆಮ್ಮೆ ಅನ್ನಿಸ್ತಾ ಇದೆ, ಅಷ್ಟೇ ಖುಷಿ ಆಗ್ತಾ ಇದೆ. ಬನ್ನೇರುಘಟ್ಟ ರಾಯಲ್ ಮೀನಾಕ್ಷಿ ಮಾಲ್ನಲ್ಲಿ ನಡೆದ RJ ಹಂಟ್ನಲ್ಲಿ ನಟ ಶ್ರೀನಗರ ಕಿಟ್ಟಿ ಪಾಲ್ಗೊಂಡಿದ್ರು. ಆಯ್ಕೆಯಾದ ಪಲ್ಲವಿಗೆ ಪ್ರಶಸ್ತಿ ನೀಡಿದ್ರು. RJ ಪಲ್ಲವಿ ರೆಡ್ FMನ ನಮಸ್ಕಾರ ಬೆಂಗಳೂರಿನ ನೆಕ್ಸ್ಟ್ ವಾಯ್ಸ್ ಆಗಿ ಸೆಲೆಕ್ಟ್ ಆಗಿದ್ದಾರೆ. ಏನು ಖುಷಿ ಅಂದರೆ ಆ ಹುಡುಗಿ ತುಂಬ ಚೆನ್ನಾಗಿ ಕನ್ನಡ ಮಾತಾಡ್ತಾಳೆ ಮತ್ತು ಸೆನ್ಸಿಬಲ್ ಆಗಿ ಮಾತಾಡುವಂಥ ಹುಡುಗಿ. ನಾನು ಕೂಡ ಪಲ್ಲವಿಗೆ ವೋಟ್ ಮಾಡಿದ್ದೆ. FM ಕೇಳುಗರೆಲ್ಲರೂ ಮಿಸ್ಡ್ ಕಾಲ್ ಮಾಡುವ ಮೂಲಕ ಪಲ್ಲವಿಯನ್ನ ಆಯ್ಕೆ ಮಾಡಿದ್ದು ವಿಶೇಷವಾಗಿತ್ತು. ಸ್ವಾತಿ ಪತ್ರೆ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಬೆಂಗಳೂರಿನ ಬಸವನಗುಡಿ BMS ಕಾಲೇಜಿನಲ್ಲಿ ಕಾಲೇಜ್ ಫೆಸ್ಟ್ ಪರ್ವ 12 ನಡೆಯಿತು. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಣ್ಣಾ ಬಾಂಡ್ ಚಿತ್ರದ ಹಾಡಿಗೆ ಸಖತ್ತಾಗಿ ಹೆಜ್ಜೆ ಹಾಕಿದ್ರು. ಜೊತೆಗೆ ನಟಿ ರೂಪಿಕಾ ಕೂಡ ಸೊಂಟ ಬಳಕಿಸಿದ್ರು. ಇದನ್ನೆಲ್ಲ ನೋಡಿದ ವಿದ್ಯಾರ್ಥಿಗಳು ಹುಚ್ಚೆದ್ದು ಕುಣಿದ್ರು. ಕಂಬವನ್ನ 2 ಅಡಿವರೆಗೂ ಹತ್ತೋದಕ್ಕೆ ಆಗ್ತಿಲ್ಲ. 4 ಹೆಜ್ಜೆ ಹತ್ತಿದ್ರೆ 2 ಹೆಜ್ಜೆ ಕೆಳಕ್ಕೆ ಬರ್ತಾರೆ. ಅಪ್ಪಟ ಗ್ರಾಮೀಣ ಕ್ರೀಡೆಯಾದ ಗ್ರೀಸ್ ಕಂಬ ಹತ್ತೋ ಆಟ ನಡೆದದ್ದು ಸಿಲಿಕಾನ್ ಸಿಟಿಯ ಕೋನಪ್ಪನ ಅಗ್ರಹಾರದಲ್ಲಿ. ಇದು ಸಾಮಾನ್ಯ ಕಂಬ ಆಗಿದ್ರೆ ಇಷ್ಟೊಂದು ಕಷ್ಟ ಪಡಬೇಕಿರಲಿಲ್ಲ. ಆದರೆ ಇದು ಗ್ರೀಸ್ ಹಚ್ಚಿದ ಕಂಬ. ಇದಕ್ಕೆ ಅಡಿಯಿಂದ ಮುಡಿಯವರೆಗೆ ಕೇಜಿಗಟ್ಟಲೆ ಗ್ರೀಸನ್ನು ಹಚ್ಚಲಾಗಿದೆ. ಸುತ್ತಲಿಂದಲೂ ಮರಕ್ಕೆ ನೀರು ಎರಚಲಾಗಿರುತ್ತೆ. ಆದರೆ ಇದನ್ನೆಲ್ಲ ಮೀರಿ ನಿಂತು ಕಂಬ ಹತ್ತುವ ಹುಡುಗರ ತಂಡ ಇಲ್ಲಿದೆ ನೋಡಿ. ಕೋನಪ್ಪನ ಅಗ್ರಹಾರದ ಕರಗ ಮಹೋತ್ಸವದ ಅಂಗವಾಗಿ ಈ ಕ್ರೀಡೆಯನ್ನು ಆಯೋಜಿಸಲಾಗಿತ್ತು. 3 ಗಂಟೆಗಳ ಪರಿಶ್ರಮದ ಬಳಿಕ ಕೊನೆಗೂ ತಂಡ 28 ಅಡಿ ಮರವನ್ನು ಏರಿ ಬಹುಮಾನವನ್ನು ತಮ್ಮದಾಗಿಸಿಕೊಳ್ತು. ಗ್ರೇಸ್ ಮರ ಬಂದು ಇದೆ ಫಸ್ಟ್ ವರ್ಷ. ಇದು ಒಂದು ಜಾನಪದ ಕ್ರೀಡೆ. ನಮ್ದು ಇದೇ ಊರು. ಸುಮಾರು ಒಂದು 7-8-10 ಊರುಗಳು ಪಾರ್ಟಿಸಿಪೇಟ್ ಮಾಡಿದ್ರು. ಅದರಲ್ಲಿ ಇವತ್ತು ನಾವು ಜಯ ಕಂಡಿದ್ದೀರಿ. ನಾವು ಫಸ್ಟ್ ಪ್ರೈಸ್ ನಾವು ಗೆದ್ದಿದ್ದೀರಿ. ಇನ್ನು ರಜೆಯ ಮಜೆಯಲ್ಲಿ ಮಕ್ಕಳಿಗೆ ಈ ಕ್ರೀಡೆ ಒಂದಷ್ಟು ಖುಷಿ ಕೊಡ್ತು. ಕೆಸರಿನಲ್ಲಿ ಮಕ್ಕಳು ಕುಣಿದು ಕುಪ್ಪಳಿಸಿದ್ರು. ಲಾಸ್ಟ್ ಬಂದು ಮೇಲೆ ಆ ಹುಡುಗನ ಕೈ ಹಿಡ್ಕೊಂಡು ಮೇಲೆ ಫಸ್ಟ್ ಎದ್ದು ಜಯ ಸಾಧಿಸಿದ್ದೀನಿ. ತುಂಬ ಖುಷಿ ಆಗ್ತಾ ಇದೆ ಇವತ್ತು ನನಗೆ. ಈ ಖುಷಿಗೆ ಏನು ಮಾಡ್ಬೇಕಂತಾನೆ ಆಗ್ತಾ ಇಲ್ಲ. ಕ್ರಿಕೆಟ್ ಎದುರು ಗ್ರಾಮೀಣ ಕ್ರೀಡೆಗಳು ಮರೆಯಾಗ್ತಿವೆ ಅನ್ನೋ ದೂರು ಸಾಮಾನ್ಯವಾಗಿದೆ. ಆದರೆ ಅಲ್ಲಲ್ಲಿ ಇಂತಹ ಪ್ರಯತ್ನಗಳು ನಡೀತಾ ಇರೋದು ಸಂತಸದ ವಿಚಾರ. ಏನಂತೀರಿ? ಮಂಜುನಾಥ, ಸುವರ್ಣ ನ್ಯೂಸ್ 24/7 ಆನೇಕಲ್.
ಅಜ್ಜಿಯಂದಿರೆಲ್ಲ ಇವತ್ತು ರೋಡಿಗಿಳಿದಿದ್ರು. ಬಹಳ ದಿನಗಳ ನಂತರ ರಸ್ತೆಯಲ್ಲಿ ಸಂಚರಿಸುತ್ತಿದ್ರಿಂದ ಅವರೆಲ್ಲ ಫುಲ್ ಖುಷ್ ಆಗಿದ್ರು. ಅವ್ರು ಯಾರು ಅಜ್ಜ ಅಜ್ಜಿ ಅನ್ನೋ ಕುತೂಹಲನಾ? ಇಲ್ಲಿದೆ ನೋಡಿ ವರದಿ. ಅಪರೂಪದ ಕಾರುಗಳ ರ್ಯಾಲಿ ಇವತ್ತು ಬೆಂಗಳೂರಿನಲ್ಲಿ ನಡೆಯಿತು. ಕರ್ನಾಟಕ ವಿಂಟೇಜ್ ಕಾರ್ ಕ್ಲಬ್ ಮತ್ತು ತಾಜ್ ವೆಸ್ಟ್ ಎಂಡ್ ಹೋಟೆಲ್ ಆಯೋಜಿಸಿದ್ದ ವಿಂಟೇಜ್ ಕಾರ್ ರ್ಯಾಲಿಗೆ ಸಿಎಂ ಸದಾನಂದ ಗೌಡ ಚಾಲನೆ ನೀಡಿದರು. ರ್ಯಾಲಿಯಲ್ಲಿ ಭಾಗವಹಿಸಿದ್ದ 60 ಕಾರು ಮತ್ತು 20 ಬೈಕ್ಗಳ ಪೈಕಿ ಪ್ರತಿಯೊಂದರಲ್ಲೂ ಒಂದೊಂದು ವಿಶೇಷ ಇತ್ತು. ಸೊ ಇದರಲ್ಲಿ ನಮಗೆ ಸುಮಾರು 60 ಕಾರ್ ಎಂಟ್ರೀಸ್ ಬಂದಿದೆ. 1909ರಿಂದ 1970ವರೆಗೂ ವಿಧ ವಿಧವಾದ ಕಾರುಗಳು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಆಸ್ಟಿನ್, ಫೋರ್ಡಾ, ಫೋರ್ಡ್, ಹಿಲ್ಮನ್, ಮಾರಿಸ್, ಊಸ್ಲಿ ಮತ್ತಿತರ ಕಾರು ಓಡಿಸಿದವರಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದರು. I feel really good. It's always really nice to take the cars out in Bangalore. People are so responsive on the roads. You have people waving and asking you details about the cars. And people respect the fact that, they're old cars. You might want to make a little way and, not cut in front of them, which we do on an everyday basis. So it's really nice to take them out in Bangalore. ಕಾರುಗಳನ್ನ ಓಡಿಸಿದವರು ಅಷ್ಟೇ ಅಲ್ಲ, ನೋಡಿದವರು ಕೂಡ ತುಂಬ ಖುಷಿಪಟ್ಟರು. ರ್ಯಾಲಿಯಲ್ಲಿದ್ದ ಕಾರುಗಳೆಲ್ಲ 1909ರಿಂದ 1970ರ ವೇಳೆಯಲ್ಲಿ ತಯಾರಾದಂಥವು. ಆ ಸಮಯದಲ್ಲಿ ಭಾರತದಲ್ಲಿ ಕಾರುಗಳ ಉತ್ಪಾದನೆ ಇರಲಿಲ್ಲ. ಹಾಗಾಗಿ ಈ ಎಲ್ಲ ಕಾರುಗಳು ಅಮೆರಿಕ, ಇಂಗ್ಲೆಂಡ್ ಮತ್ತು ಯುರೋಪ್ ಮೂಲದವು. ಧರಣೀಶ್ ಬುಕ್ಕನಕೆರೆ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ನ್ಯಾಷನಲ್ ಆಟೋಕ್ರಾಸ್ ಚಾಂಪಿಯನ್ಶಿಪ್ನ ಮೊದಲ ಸುತ್ತು ಬೆಂಗಳೂರಿನಲ್ಲಿ ನಡೆಯಿತು. ದೇಶದೆಲ್ಲೆಡೆಯಿಂದ ಆಗಮಿಸಿದ್ದ ರೇಸರ್ಗಳು ಸ್ಪರ್ಧೆಯಲ್ಲಿ ಹುರುಪಿನಿಂದ ಪಾಲ್ಗೊಂಡಿದ್ರು. ಮಹಿಳಾ ವಿಭಾಗದಲ್ಲೂ ರೇಸ್ ನಡೆದದ್ದು ವಿಶೇಷ. ಬೆಂಗಳೂರಿನ ಅರಮನೆ ಮೈದಾನ ಇಂದು ಸ್ಪೀಡ್ ಕಾರ್ಗಳ ಅಬ್ಬರದಿಂದ ತುಂಬಿತ್ತು. FMSCI ಇಂಡಿಯನ್ ನ್ಯಾಷನಲ್ ಆಟೋಕ್ರಾಸ್ ಚಾಂಪಿಯನ್ಶಿಪ್ನ ಮೊದಲ ಸುತ್ತು ಬೆಂಗಳೂರಿನಲ್ಲಿ ನಡೆಯಿತು. ಚೆನ್ನಾಗಿತ್ತು. ಅಂದರೆ ತುಂಬ ಒಂದು ಸ್ಲಿಪ್ಪರಿ ಇತ್ತು. ಸೊ ಧೂಳು ಜಾಸ್ತಿ, ಬಿಸಿಲಲ್ಲ. ಸೊ ಅದ್ಮೇಲೆ ಒಂದು ಸಣ್ಣ ಪ್ರಾಬ್ಲಮ್ ಇತ್ತು, ಲೆಫ್ಟಿಗೆ ಏನೋ ಟರ್ನ್ ಆಗ್ತಾಯಿಲ್ಲ. ಆದರೂ ಒಳ್ಳೆ ಟ್ರೈ ಮಾಡಿದ್ದೀನಿ. ಸೊ ಚೆನ್ನಾಗಿ ಬಂದಿದೆ. ಇಂದು ನಡೆದ ಸ್ಪರ್ಧೆಯಲ್ಲಿ 850 cc ವಿಭಾಗದಿಂದ ಆರಂಭವಾಗಿ 3000 cc ವರೆಗೆ 5 ವಿಭಾಗಗಳಲ್ಲಿ ಹಾಗೂ 4x4 ಜಿಪ್ಸಿ 1400 cc ವಿಭಾಗ ಮತ್ತು 1400 cc ಮಹಿಳಾ ವಿಭಾಗಗಳಲ್ಲಿ ಈ ರೇಸ್ ನಡೆಯಿತು. ರೇಸ್ ಅಂತ ಹೇಳಿದರೆ ಇಟ್ಸ್ ಆಲ್ ಅಬೌಟ್ ಯುವರ್ ಪ್ಯಾಷನೇಟ್ ಅಷ್ಟೇ, ಇನ್ನೇನೂ ಇಲ್ಲ. ಸ್ಪೀಡ್, ನನಗೆ ಸ್ಪೀಡ್ ಅಂದರೆ ಇಷ್ಟ. ಸೊ ನಾನು ಇಲ್ಲಿ ದಿಸ್ ಇಸ್ ಒನ್ ಸ್ಟೇಜ್ ಅಷ್ಟೇ, ನಾವು ನಮ್ಮನ್ನ ಪ್ರೂವ್ ಮಾಡಲಿಕ್ಕೆ. ಸೊ ಅದ್ರದ್ದು ಬೆನಿಫಿಟ್ ಅದಿದಂತ ಏನೂ ಇಲ್ಲ. ಇಟ್ಸ್ ನಿಮಗೆ ಡೇ ಬೈ ಡೇ ಇಟ್ಸ್ ಅ ಲೆಸನ್, ಕಾರ್ಸ್ ಬಗ್ಗೆ ಆಗಿರ್ಬೋದು, ಸ್ಪೀಡ್ ಬಗ್ಗೆ ಆಗಿರ್ಬೋದು. ಸೊ ಅದು ನೀವು ಒಂದೊಂದು ರೇಸಿಗೆ ಹೋದಾಗೂ ಕಲ್ತ್ಕೊಂಡು ಬರ್ತಾ ಇರ್ತೀವಿ. 2012ರ ಸೀಸನ್ನ ಮೊದಲ ರೌಂಡ್ ಬೆಂಗಳೂರಿನಲ್ಲಿ ನಡೆದಿದ್ದು ವೀಕೆಂಡ್ ಆದ್ರಿಂದ ಜನ ಫುಲ್ ಎಂಜಾಯ್ ಮಾಡಿದ್ರು. ವೇಗದ ಕಾರುಗಳ ಬ್ರೂಮ್ ಬ್ರೂಮ್ ಶಬ್ದ, ಕಾರುಗಳು ಸ್ಪೀಡ್ ಆಗಿ ಚಲಿಸ್ತಾ ಇದ್ರೆ ಅದರ ಹಿಂದೆ ಏಳೋ ಧೂಳು ನಿಜಕ್ಕೂ ನೋಡೋಕೆ ಅದ್ಭುತವಾಗಿತ್ತು. ನಂದಿನಿ ಜೆ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಇದಿಷ್ಟು ಇವತ್ತಿನ ಬೆಂಗಳೂರು ಫಸ್ಟ್. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.